ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತಿನ ಈ ವ್ಲಾಗ್ಗೆ ಸ್ವಾಗತ ಎಲ್ರಿಗೂ ಸುಸ್ವಾಗತ. ಯಾರು ನನ್ನ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವ್ರು ಎಲ್ರಿಗೂ ಧನ್ಯವಾದ ಹೇಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಬನ್ನಿ, ಇವತ್ತು ಏನು ವ್ಲಾಗಪ್ಪ ಅಂತಂದರೆ, ನಮ್ಮ ಮಮ್ಮಿ ಯಾವುದೋ ಒಂದು ಹೊಸ ಐಟಮ್ ಮಾಡಾಕತ್ತಾಳ. ಸೊ ಆ ಐಟಮ್ ಏನಂತ ತೋರಿಸ್ತೀನಿ ಬನ್ನಿ. ಸೊ ನಮ್ಮ ಮಮ್ಮಿ ಇವಾಗಿನ ಚಪಾತಿ ಮಾಡತ್ತಾರ. ಇಲ್ಲಿ ಅವ್ರಿಕಾಳು ಏನೋ ಸಣ್ಣವರಿದ್ದಾಗ ಅವ್ರ ಮಮ್ಮಿ ಜಾಸ್ತಿ ಇದನ್ನೇ ತಿಂದೆ ಗಟ್ಟಿಯಾಗಿದ್ರಂತ. ಸೊ ಉಪ್ಪು ಹಾಕಿ ಅವ್ರಿಕಾಳು ಕುದಿಸ್ಕೊಂಡು ತಿಂದರೆ ಗಟ್ಟಿ ಆಗ್ತಾರಂತ ಹೇಳಿದ್ರು. ಸೊ ಅದಕ್ಕಂತ ಹೇಳಿ ಅವ್ರಿಕಾಳು ಕುದಿಸೇವಿ. ಇವಾಗ ನಾವು ಇನ್ನೂ ತಿನ್ನಬೇಕು, ಇವಾಗಿನ ಕುದಿಸಿದ್ದೀವಿ. ಸೊ ಇವಾಗ ಮಮ್ಮಿ ಚಪಾತಿ ಮಾಡತ್ತಾರ, ಊಟ ಮಾಡಬೇಕು. ಸೊ ಇವಾಗ ಇದು ನೈಟ್ ಲಾಗ್ ಆಗಿರುತ್ತೆ. ಸೊ ಇವಾಗ ಕತ್ಲಾಗಿದೆ. ಒಪ್ಪನೆ ಮಾಡಿಬಿಟ್ಟಿದ್ದೆ ನಾನು ಒಪ್ಪನೆ ಮಾಡಿದ್ದೇನೆ. ನೋಡು, ಹೌದಲ್ಲ ನೋಡು, ರಂಗೋಲಿ ಡೈಮಂಡ್ ರಂಗೋಲಿ ಚಲೋ ಐತಿ. ಇಡ್ಲಿ ರವ ಯಾವ್ದು ವಿಜಯ್ ಗೋಲ್ಡ್ ಸಿನ್ಸ್ 1970 ಇಡ್ಲಿ ರವ. ಇದು ತರದಿತ್ತು ಬಟಾಣಿ. ಸೊ ಇವತ್ತ ನಮ್ಮ ಮಮ್ಮಿ ಶಾಪಿಂಗ್ ಮಾಡ್ಕೊಂಡು ಆನಿ ತಂದಿದ್ದು. ಎಷ್ಟು ಚೆನ್ನಾಗಿದೆ ನೋಡಿ ಇದು. ಇದು ಏನು ಪ್ಲಾಸ್ಟಿಕ್ ಥರನೂ ಇಲ್ಲ, ಈ ಕಡೆ ಈ ಗಡಿಗೆ ಇದ್ರಾಗ ಬರ್ತತ್ತಲ್ಲ ಆ ಥರನೂ ಇಲ್ಲ. ಸುಣ್ಣಕ್ಕೆ ತಿದ್ದಂಗೆ ಐತಿ ಇದು. ಚಂದ ಅದ. ಎರಡು ಅದಾವು. ಎಷ್ಟು ಕೊಟ್ಟೆ ನೀವು? 500 ಅಂತ ದುಡ್ಡಿದ್ದು ಭಾಳ ಚಪ್ಪಟ ಆಗೈತಾ. ನಾಳೆ ಇವು ಲಕ್ಷ್ಮೀ ಪೂಜೆದಿದ್ದಾಗ ಮುಂದ್ಗಡೆ ಇಡೋದಕ್ಕಂತ ಹೇಳಿ ಡೆಕೋರೇಷನ್ಗೆ ಚೆನ್ನಾಗಿ ಅನ್ನಿಸ್ತಾವ ಅಂತೇಳಿ ಇವತ್ತು ನಮ್ಮ ಮಮ್ಮಿ ಹೊರಗಡೆ ಹೋಗಿದ್ರು. ಸೊ ಇದ್ರದ್ದು ಇನ್ನೂ ಭಾಳ ಚಂದ ಚಂದ ಇದ್ವು ಅಲ್ಲಿ. ರಾಧಾಕೃಷ್ಣ ಇದ್ವು ಎಲ್ಲ ಭಾರಿ. ನಾ ಯಾವಾಗ ಬೇಕಿದ್ರೆ ನಾ ಕತ್ತಿದ್ದೆ. ನಿಮ್ಮ ಅಪ್ಪ ಇದ್ದ. ನಮ್ಮ ಅಪ್ಪ ಇದ್ರೆ ಭಾಳ ಇರೋದಾಗಲ್ಲ. ನೋಡಿ ಎಷ್ಟು ಚೆನ್ನಾಗಿದ್ದಾವೆ ಅಂತ, ಹೇಗಿದ್ದಾವೆ ಅಂತ ಕಮೆಂಟ್ ಮಾಡಿ. ಚೆನ್ನಾಗಿದ್ದಾವಲ್ಲ. ಸೊ ಲಕ್ಷ್ಮೀ ಪೂಜೆದೆಲ್ಲ ಇದ್ದಾಗ ಏನಾರ ಮನೆ ಫಂಕ್ಷನ್ ಇದ್ದಾಗ ಡೆಕೋರೇಷನ್ ಇಡೋದಕ್ಕೆ ಚೆನ್ನಾಗಿ ಅನಿಸ್ತಾವೆ. ಬಟ್ ಅದು ಹುಷಾರು ಭಾಳ ಇಟ್ಕೋಬೇಕು. ಸೊ ನಾಳೆ ಫಂಕ್ಷನ್ಗೆ ಯಾವ ಡ್ರೆಸ್ ಹಾಕೋಣ ಅಂತ ಹೇಳಿ ಯೋಚನೆ ಮಾಡತ್ತೀನಿ. ಸೊ ನಾಳೆ ಮನೇಲಿ ಫಂಕ್ಷನ್ ಇದೆ. ಸೊ ಅದಕ್ಕೋಸ್ಕರ ಅಂತ ಹೇಳಿ ನಾ ಡ್ರೆಸ್ ರೆಡಿ ಮಾಡ್ಕೊಂಡಿಲ್ಲ. ಇನ್ನು ಅದಕ್ಕೆ ಮ್ಯಾಚಿಂಗ್ ಸರ ಅಂತೂ ಇಲ್ಲವೇ ಇಲ್ಲ ಡ್ರೆಸ್ಸಿಗೆ. ಸೊ ನಾ ಸರ ಎಲ್ಲ ಸೆಲೆಕ್ಟ್ ಮಾಡಬೇಕು. ನಾನು ನೀಲ್ ಪಾಲಿಶ್ ಹಾಕೊಂಡಿಲ್ಲ, ಸೊ ನೀಲ್ ಪಾಲಿಶ್ ಹಾಕೋಬೇಕು. ನೋಡೋಣ. ಇವಾಗ ಅವ್ರಿಕಾಳು ತಿನ್ನಬೇಕು. ಸೊ ಅವ್ರಿಕಾಳು ತಿನ್ನುವಾಗ ಇವಾಗ ನೋಡಿ, ಬರೀ ಹಾಲು ಅಂತ ಅಂದ್ಕೊಂಡು ಅನ್ನ ತಿಂತಿಲ್ಲ, ಚಪಾತಿ ತಿಂತಿಲ್ಲ, ಏನೂ ತಿಂದೆ ಎಷ್ಟು ಸೊರಗು ಹೋಗ್ಬಿಟ್ಟಿದೆ ಅಂತ. ಬಾ, ಇದು ಏನಿಲ್ಲ ಅಂದರೂ ಒಂದು 13-14 ಇಯರ್ಸ್ ಓಲ್ಡ್ ಕ್ಯಾಟ್ ಇದು. ಸೊ ತುಂಬ ವರ್ಷ ಆಯಿತು ನಮ್ಮ ಮನೆಗೆ ಬಂದು ಇದು. ಆದರೂ ಅವಾಗವಾಗ ಒಂದು ಸ್ವಲ್ಪ ಕೀಟ್ಲೆ ಮಾಡ್ತಿರ್ತದೆ. ದಾಂದ್ಲಿ ಅಂತೂ ದಾಂದ್ಲಿ ಇದ್ರದ್ದು. ಇಡೀ ದಿನ ಮನೇಲೇ ಇರುತ್ತೆ ಬೆಕ್ಕಂತೂ. ಮನೇಲಿದೆ ಬೆಕ್ಕು ಇಲಿ ಬೇಟೆ ಆಡತ್ತಂದ್ರೆ ಅದು ಇಲಿ ಬೇಟೆ ಆಡಿದ ಒಂದಿನೂ ನೋಡಿಲ್ಲ ನಮ್ಮ ಬೆಕ್ಕಿಂದ ನಾವು. ನೋಡ್ಕೊಳ್ಳೋದಕ್ಕೆ ಇಷ್ಟು ದೊಡ್ಡ ಬೆಕ್ಕಿದು. ಬೆಕ್ಕ ಜಾತಿಗೆ ಅವಮಾನ. ಬೆಕ್ಕ ಜಾತಿಗೆ ಅವಮಾನ ಅಂದ್ರೆ ಇದು ಯಾವ ಬೆಕ್ಕು ಅಲ್ವಾ? ಆದರೂ ನೋಡಿ ಹೇಗಿದೆ, ಹುಲಿ ಥರ ಇದೆ ಬೆಕ್ಕು. ಹಾಯ್ ಹೇಳಬೇಕು. ಸೊ ನಮ್ಮ ಮಮ್ಮಿ ಹೇಳ್ಯಾಳಂತ ಹೇಳಿ ಇವತ್ತು ಫಸ್ಟ್ ಟೈಮ್ ನಾನು ಅವ್ರ ಮಮ್ಮಿ ಹೇಳ್ಯಾಳಂತ ಹೇಳಿ ನಮ್ಮ ಮಮ್ಮಿ ಹೇಳಿದ್ರು. ಸೊ ನಮ್ಮ ಮಮ್ಮಿ ಹೇಳ್ಯಾಳಂತ ಹೇಳಿ ನಾನು ಇವತ್ತು ಅವ್ರಿಕಾಳನ್ನ ಉಪ್ಪು ಹಾಕಿ ಕುದಿಸಿದ್ದೀನಿ. ಇದೇ ಫಸ್ಟ್ ಟೈಮ್ ನಾವು ಈ ಥರ ಕುದಿಸಿರೋದು. ನೋಡಿ ನಮ್ಮ ಮಮ್ಮಿ ಫಸ್ಟಿಗೆ ತಾನು ತಿಂದೆ ನನಗೆ ಕೊಡಾಗುತ್ತಾಳೆ. ಯಾಕಂದ್ರೆ ಇದು ಹೇಗಿದೆ ಏನಂತ ಈ ಥರ ಪ್ಲ್ಯಾನ್ ಮಾಡಿದ್ರೆ ನಮ್ಮ ಮಮ್ಮಿ ಭಾಳ ಎಕ್ಸ್ಪರ್ಟ್. ವಾವ್, ಅಷ್ಟು ಸಕ್ಕತ್ತಾಗಿ ಏನಿಲ್ಲ, ನಾರ್ಮಲ್ ಆಗಿದೆ. ತೊಗರಿ ಅಷ್ಟು ತೊಗರಿಕಾಯಿ ಅಷ್ಟು ಏನು ಟೇಸ್ಟ್ ಇಲ್ಲ. ಒಂದು ಸ್ವಲ್ಪ ಆಟ್ರಾಗಿದೆ, ಚೆನ್ನಾಗಿದೆ. ಯಾಕಂದ್ರೆ ಪಲ್ಯ ಮಾಡಿದಾಗೂ ಈ ಥರ ಕಾಳು ಬಿಡಿಸ್ಬಿಟ್ಟು ಸಿಪ್ಪೆ ತೆಗೆದೇ ನಾವು ಪಲ್ಯ ಮಾಡೋದಲ್ಲ, ಹೇಗೆ ಟೇಸ್ಟ್ ಬಂದಿರುತ್ತೋ ಅದೇ ಥರ ಟೇಸ್ಟ್ ಇದೆ. ಬಟ್ ಇದೇ ಥರ ನಾವು ಉಪ್ಪು ಹಾಕಿ ಸೊಪ್ಪಿ ಸಮೇತ ತೊಗರಿಕಾಳನ್ನ ಕುದಿಸ್ತೀವಲ್ಲ, ಅವಾಗ ಟೇಸ್ಟು ತುಂಬಾ ಚೆನ್ನಾಗಿ ಬಂದಿರುತ್ತೆ. ನೀವು ಒಂದ್ಸಲ ನಿಮ್ಮ ಮನೆ ಹತ್ರ ಅವರೆಕಾಳಿದ್ರೆ ಅಥವಾ ಸಂತೆಯಿಂದ ತಂದಾಗ ಒಂದ್ಸಲ ಕುದಿಸ್ಕೊಂಡು ತಿಂದು ನೋಡಿ. ನಿಮಗೂ ಟೇಸ್ಟ್ ಅಕಸ್ಮಾತ್ ಏನಾದರೂ ಚೆನ್ನಾಗಿ ಅನ್ಸಿದ್ರೆ ಕಮೆಂಟ್ ಮಾಡಿ.
ನೋಡಿ ನೀವು ಒಂದ್ಸಲ ಕುದಿಸ್ಕೊಂಡು ತಿಂದ್ಬಿಟ್ಟು ಟೇಸ್ಟ್ ಹೇಗಿದೆ ಅಂತ ಹೇಳಿ. ಮನೆ ಸಲ ತೊಗರಿ ಕುದಿಸಿದೆ ಅಂತ ಹೇಳಿದ ನಾನು ನಿಮಗೆ, ಬಟ್ ಯಾರು ಇನ್ನಾದರೂ ತೊಗರಿ ಕುದಿಸ್ಕೊಂಡು ತಿಂದೇ ಇಲ್ವಾ ನೀವು? ಯಾರು ಹೇಳಲೇ ಇಲ್ಲ ಟೇಸ್ಟ್ ಹೇಗಿರುತ್ತೆ ಅಂತ. ನನಗಂತೂ ಈ ಸೀಸನ್ ಬಂದಾಗೆಲ್ಲ ತೊಗರಿಕಾಯಿ ತಿನ್ನೋದಂದ್ರೆ ತುಂಬಾ ಇಷ್ಟ. ನಮ್ಮಪ್ಪ ಹೇಳ್ತಿರ್ತಾರೆ, ಇಡೀ ಹೊಲನೇ ಖಾಲಿ ಮಾಡಿಬಿಡ್ತೀರಿ ಏನು ನೀವು ಅಂತ ಹೇಳಿ. ಆದರೆ ಆಳಕ್ಕೆ ಬಿಡಪ್ಪ, ಇನ್ನೂ ಬೇಜಾನ್ ಹೊಲ್ಕೊಳ್ಳೋದವಲ್ಲ ಅಂತ ಹೇಳಿಬಿಟ್ಟು ನಾನು ಹಾಗೆ ತಿಂತಾನೆ ಇರ್ತೀನಿ. ಅದ್ರ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಇದನ್ನು ಹಾಗಿರುತ್ತೆ ಅಂದ್ಕೊಂಡಿದ್ದೆ, ಬಟ್ ಅದಕ್ಕಿಂತ ಒಂದು ಸ್ವಲ್ಪ ಕಡಿಮೆ ಇದೆ ಇದು ಟೇಸ್ಟ್, ಆದರೂ ಒಂದು ಸ್ವಲ್ಪ ಚೆನ್ನಾಗಿದೆ. ಸೊ ಇವಾಗ ನಾನು ಇವು ರಾಣಿ ನಮ್ಮ ಮಮ್ಮಿಗೆ ಎಷ್ಟು ಪ್ರೀತಿ ನೋಡ್ರಿ ಹೆಂಗೆ ಕೊಡ್ತಾವೆ, ಇನ್ನೂ ಹಾಗೆ ಇಲ್ಲ ನನ್ನ ಕೈಯಾಗ. ಸೊ ನಾನಿವಾಗ ಅನ್ನ ರೈಸ್ ಮಾಡೋಣ ಅಂತ. ಇವತ್ತು ಚಿತ್ರಾನ್ನದಲ್ಲೇ ಸ್ವಲ್ಪ ಸ್ಪೆಷಲಾಗಿ ನಾನು ಮಾಡೋ ಚಿತ್ರಾನ್ನ ತೋರಿಸ್ತೀನಿ. ನನಗೆ ಈ ನಾರ್ಮಲಾಗಿ ಈರುಳ್ಳಿ ಹಾಕಿರೋ ಚಿತ್ರಾನ್ನ ಇಷ್ಟನೇ ಆಗೋದಿಲ್ಲ ನನಗೆ. ಸೊ ಹಾಗಾಗಿ ನಾನೇ ಒಂಥರ ಹೊಸ ಚಿತ್ರಾನ್ನ ಕಂಡುಹಿಡ್ಕೊಂಡಿದ್ದೀನಿ. ಇದು ಸ್ವಲ್ಪ ಪುಳಿಯೋಗರೆ ಥರನೇ ಬರುತ್ತೆ, ಬಟ್ ಪುಳಿಯೋಗರೆ ಅಲ್ಲ. ಸೊ ಅದು ಅದನ್ನೇ ಇವತ್ತು ಹೇಗೆ ಮಾಡ್ತೀನಿ ಅಂತ ತೋರಿಸ್ತೀನಿ. ಆಲ್ಮೋಸ್ಟ್ ಎಲ್ಲರೂ ಚಿತ್ರಾನ್ನ ಅಂತ ಮಾಡ್ಕೊಂಡು ತಿಂತೀರಾ, ಅದು ಗೊತ್ತಿರೋದೆ. ಸೊ ಬಟ್ ನಾನು ಯಾವ ಥರ ಮಾಡ್ತೀನಿ ಅಂತ ಹೇಳಿ ತೋರಿಸ್ತೀನಿ, ಯಾಕೆಂದರೆ ಒಂಥರ ಸ್ಪೆಷಲಾಗಿ ಮಾಡ್ತಾಯಿದ್ದೀನಿ. ಸೊ ನೋಡಿಬಿಟ್ಟು ಹೇಗಿದೆ ಅಂತ ಹೇಳಿ ಹೇಳುವಂತೆ. ಸರ್ ಟ್ರೈ ಮಾಡ್ತೀನಿ. ಓಕೆ, ಇವಾಗ ನಾನು ರೈಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಇದು ನನ್ನ ಕಡೆಯಿಂದ ಒಂದು ಸ್ಪೆಷಲ್ ಆಗಿರೋ ರೈಸ್. ಈ ಕಡೆ ಪುಳಿಯೋಗರೆನೂ ಅಲ್ಲ, ಈ ಕಡೆ ಚಿತ್ರಾನ್ನನೂ ಅಲ್ಲ, ಮಿಡಲಲ್ಲಿ ನಂದೇ ಒಂದು ಬಾತ್, ಟೊಮೊಟೊ ಬಾತ್ ಥರನೇ ಇದು. ಟೊಮೊಟೊ ಬಾತ್ ಥರ ಟೊಮೊಟೊ ಚಿತ್ರಾನ್ನ. ಸೊ ಅದನ್ನು ನಾನು ಹೇಗೆ ಮಾಡ್ತೀನಿ ಅಂತ ಹೇಳಿ ಇವಾಗ ತೋರಿಸ್ತೀನಿ. ಸೊ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಇದು ರೈಸ್ ಎಷ್ಟಿದೆ ನೋಡ್ಕೊಳ್ಳಿ. ನಾನಿಲ್ಲಿ ಇಷ್ಟು ರೈಸಿಗೆ 2 ಟೊಮೊಟೊನ ತೊಗೊಂಡಿದ್ದೀನಿ. ಟೊಮೊಟೊನ ಈ ಥರ ನಾನು ಸಣ್ಣಕ್ಕೆ ಹೆರ್ಚ್ಕೊಂಡಿದ್ದೀನಿ, ರುಬ್ಕೊಂಡಿಲ್ಲ. ರುಬ್ಕೊಂಡ್ಬಿಟ್ರೆ ಅದರಲ್ಲಿರೋ ಬೀಜೆಲ್ಲ ನುಣ್ಣಗಾಗ್ಬಿಟ್ರೆ ಅದು ಟೇಸ್ಟು ಚೆನ್ನಾಗಿ ಬರೋದಿಲ್ಲ. ಸೊ ಹಾಗಾಗಿ ನಾನು ಅದನ್ನು ತುರ್ಕೊಂಡಿದ್ದೀನಿ, ಅದರಲ್ಲಿ ಬೀಜಗಳಂದರೆ ಕ್ರಿಸ್ಪಿಯಾಗಿ ಸಿಗುತ್ತೆ ಅಂತ. ಸೊ ಇವಾಗ ಎಣ್ಣೆನ ಕಾಯೋದಕ್ಕೆ ಇಟ್ಟಿದ್ದೀನಿ. ಎಣ್ಣೆ ಕಾಯ್ದ ಮೇಲೆ ಇದಕ್ಕೆ ನಾವು ನಾರ್ಮಲಾಗಿ ಚಿತ್ರಾನ್ನಕ್ಕೆ ಏನೇನು ಹಾಕ್ತೀವಿ ಅದನ್ನೆಲ್ಲ ಹಾಕ್ಕೊಳ್ಳೋಣ ಇವಾಗ. ಸೊ ಇವಾಗ ಎಣ್ಣೆ ಕಾದಿದೆ, ಸಾಸಿವೆ ಹಾಕ್ಕೊಳ್ಳೋಣ. ಸಾಸಿವೆ ಎಲ್ಲ ಚಟಪಟ ಅಂದಮೇಲೆ ಅದಕ್ಕೆ ನಾನಿಲ್ಲಿ ಇವಾಗ ಶೇಂಗಾಕಾಳು, ಅವರೆಕಾಳು, ಹಾಗೆ ಉದ್ದಿನಬೇಳೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ತೊಗೊಂಡಿದ್ದೀನಿ. ಸೊ ಇದನ್ನು ಇವಾಗ ಇದಕ್ಕೆ ಹಾಕ್ಕೊಳ್ಳೋಣ. ಈ ಥರ ಯಾವಾಗಲೂ ಒಂದೇ ಥರದ ಐಟಮ್ಸ್ನ ಮಾಡ್ಕೊಂಡು ತಿನ್ನೋದಕ್ಕಿಂತ ಈ ಥರ ವೆರೈಟಿ ಮಾಡೋದ್ರಲ್ಲೇ ಒಂದು ಸ್ವಲ್ಪ ವೆರೈಟಿ ಮಾಡ್ಕೊಂಡು ತಿಂತಾಯಿದ್ರೆ ತಿನ್ನೋದಕ್ಕೂ ಮನಸ್ಸು ಬರುತ್ತೆ, ಅಡುಗೆ ಮಾಡೋದಕ್ಕೂ ಮನಸ್ಸು ಬರುತ್ತೆ. ಹಾಗಾಗಿ ಈ ಥರ ಸ್ಪೆಷಲಾಗಿ ಮಾಡ್ತಾಯಿದ್ದೀವಿ. ಇದು ಬೆಳ್ಳುಳ್ಳಿ ಎಲ್ಲ ಸ್ವಲ್ಪ ಹಸಿ ವಾಸನೆ ಹೋಗಬೇಕು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿರ್ತೀವಲ್ಲ, ಅದು ಹಸಿ ವಾಸನೆ ಹೋಗಬೇಕು. ಹಾಗೆ ಇದರಲ್ಲಿ ಹಾಕಿರೋ ಸ್ವಲ್ಪ ಕ್ರಿಸ್ಪಿ ಥರ ಆಗಬೇಕು. ಸೊ ಅಲ್ಲಿ ತನಕ ಇದನ್ನು ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡೇ ಫ್ರೈ ಮಾಡ್ಕೋಬೇಕು, ಇಲ್ಲಾಂದರೆ ಇದೆಲ್ಲ ಸೀದು ಹೋಗಿಬಿಡುತ್ತೆ. ಸಾರಿ, ನಾನು ಕರಿಬೇವು ಹಾಕೊಳ್ಳೋದು ಮರ್ತ್ಬಿಟ್ಟೆ. ಇದಕ್ಕೆ ಒಂದು ಸ್ವಲ್ಪ ಕರಿಬೇವನ್ನ ಹಾಕೊಳ್ಳೋಣ. ಹಾಗೆ ಜೀರಿಗೆನ ಎಣ್ಣೆಲಿ ಹಾಕೋದಕ್ಕಿಂತ ಈ ಥರ ಮೇಲೆ ಹಾಕೋದ್ರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಅದು ಎಣ್ಣೆಲಿ ಫ್ರೈ ಆಗೋದಕ್ಕಿಂತ ಈ ಥರ ಮೇಲ್ಗಡೆ ಇದ್ರೇ ಚಲೋ ಅಂತ ನಮ್ಮ ಮಮ್ಮಿ ಯಾವಾಗಲೂ ಹೇಳ್ತಿರ್ತಾರೆ. ಸೊ ಹಾಗಾಗಿ ಮೇಲ್ಗಡೆ ಹಾಕೋತಾ ಇದ್ದೀನಿ ಜೀರಿಗೆನ. ಇನ್ನು ಇದು ಫ್ರೈ ಆಗಿದೆ. ಸೊ ಇವಾಗ ಇದಕ್ಕೆ ಟೊಮೊಟೊ ರಸನ ಹಾಕೊಳ್ಳೋಣ. ಇದನ್ನ ಇವಾಗ ಹಸಿ ವಾಸನೆ ಹೋಗೋ ಥರ ಚೆನ್ನಾಗಿ ಫ್ರೈ ಮಾಡ್ಕೊಬೇಕಿದೆ. ಇವಾಗ ಒಂದು ಸ್ವಲ್ಪ ಉರಿನ ಜಾಸ್ತಿ ಮಾಡ್ಕೊಳ್ಳೋಣ, ಅಂದರೆ ಸ್ವಲ್ಪ ಬೇಗ ಬೇಯುತ್ತೆ ಅಂತ. ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ರೆ ಬೇಗ ಆಗೋದಿಲ್ಲ ಅಂತ ಅಷ್ಟೇ. ಸ್ವಲ್ಪ ಜಾಸ್ತಿ ಮಾಡಿಕೊಂಡು ಸ್ವಲ್ಪ ಹೊತ್ತಾದಮೇಲೆ ಕಡಿಮೆ ಮಾಡ್ಕೊಳ್ಳೋಣ. ಒಂದು ಸ್ವಲ್ಪ ಹೊತ್ತು ಬೇಯ್ದಿದೆ. ಇವಾಗಲೇ ಘಮ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಅಂತ. ಇವಾಗ ಫ್ಲೇಮ್ನ ಕಡಿಮೆ ಮಾಡ್ಕೊಳ್ಳೋಣ. ಇದು ಒಂದು ಸ್ವಲ್ಪ ಬೆಂದಾದಮೇಲೆ ಇದ್ರದ್ದು ಕಲರ್ ಚೇಂಜ್ ಆಗುತ್ತೆ. ಮುಂಚೆ ಒಂಥರ ವೈಟ್ ಇತ್ತಲ್ಲ, ಇವಾಗ ಬೆಂದಾದಮೇಲೆ ಇದು ಈ ರೆಡ್ ಆಗುತ್ತೆ. ಇದು ಕ್ಯಾಮ್ರಾದಲ್ಲಿ ಕಾಣಿಸೋದಿಲ್ಲ ಅನಿಸುತ್ತೆ. ಸೊ ಇದರಲ್ಲಿ ಇದಾದಮೇಲೆ ಇದು ಬೆಂದಾದಮೇಲೆ ರೆಡ್ ಆಗಿ ಕಾಣಿಸುತ್ತೆ. ಇದು ಬೇಯಬೇಕಿನ. ಇದಕ್ಕೆ ನಾನು ಜಾಸ್ತಿ ಮಸಾಲೆ ಯೂಸ್ ಮಾಡಲ್ಲ. ಸೊ ಹಾಗಾಗಿ ಇವಾಗ ಇದಕ್ಕೆ ಸ್ವಲ್ಪನೇ ಮಸಾಲೆ ಹಾಕ್ಕೊತಾ ಇದ್ದೀನಿ. ನೀವು ಮಸಾಲೆ ಇಷ್ಟಪಡೋರು ಇದಕ್ಕೆ ಗರಂ ಮಸಾಲ, ಧನಿಯಾ ಪೌಡ್ರನ್ನ ಹಾಕ್ಕೋಬೋದು. ನಾನು ಅದನ್ನು ಹಾಕೊಳ್ಳೋದಿಲ್ಲ, ಯಾಕೆಂದರೆ ನಾರ್ಮಲಾಗಿ ಮಾಡಿದ್ರೇ ಇದು ಟೇಸ್ಟು ತುಂಬಾ ಚೆನ್ನಾಗಿ ಬರುತ್ತೆ. ಸೊ ಹಾಗಾಗಿ ನಾನು ಜಾಸ್ತಿ ಯೂಸ್ ಮಾಡ್ತಾ ಇಲ್ಲ, ಸುಮ್ಮನೆ ಇವಾಗ ನಾನು ತೋರ್ಸೋದಕ್ಕಂತ ಹೇಳಿ ಯೂಸ್ ಮಾಡ್ತೀನಿ ಅಷ್ಟೇ. ಸ್ವಲ್ಪ ಧನಿಯಾ ಪೌಡ್ರನ್ನ ಹಾಕೋತಾ ಇದ್ದೀನಿ. ನಾನು ಯೂಸ್ವಲಾಗಿ ಜಾಸ್ತಿ ಮಸಾಲೆನ ಯೂಸ್ ಮಾಡೋದಿಲ್ಲ. ಸೊ ಈ ಥರ ಏನಾದರೂ ಸ್ಪೆಷಲಾಗಿ ಮಾಡಿದಾಗ ಅಷ್ಟೇ ಮಸಾಲೆನ ಯೂಸ್ ಮಾಡ್ತೀನಿ. ಧನಿಯಾ ಪೌಡ್ರ್ ಹಾಕೋತಾ ಇದ್ದೀನಿ, ಗರಂ ಮಸಾಲನ ಹಾಕೋತಾ ಇದ್ದೀನಿ. ಸ್ವಲ್ಪನೇ ನೀರು ಆ್ಯಡ್ ಮಾಡ್ಕೊಳ್ಳೋಣ, ಅಂದರೆ ಸೀದು ಹೋಗಿಬಿಡುತ್ತೆ ಇದು. ಸೊ ಹಾಗಾಗಿ ಒಂದು ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಂಡು ಇದಕ್ಕಿಂತ
ರೈಸ್ನ ಆ್ಯಡ್ ಮಾಡಬೇಕು ನಾನು. ಸೊ ಹಾಗಾಗಿ ಇದಕ್ಕೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ಳೋಣ. ಏಕೆಂದರೆ ಅನ್ನಕ್ಕೆ ಉಪ್ಪು ಹಾಕಿರುತ್ತಲ್ಲ, ಸ್ವಲ್ಪ ಇದಕ್ಕೆ ಕಡಿಮೆನೇ ಹಾಕೊಳ್ಳೋಣ ಉಪ್ಪು. ಉಪ್ಪದ ರುಚಿ ನೋಡಿಕೊಂಡು ಒಂದು ಸ್ವಲ್ಪ ಸಕ್ಕರೆನ ಹಾಕೊಳ್ಳೋಣ. ಏಕೆಂದರೆ ಉಪ್ಪಿನಕಿನ ಒಂದು ಸ್ವಲ್ಪ ಸಕ್ಕರೆ ಜಾಸ್ತಿ ಆಗಬೇಕು. ಅವಾಗಂದರೆ ಈ ಟೊಮೊಟೊ ಫ್ಲೇವರ್ ತುಂಬಾ ಚೆನ್ನಾಗಿ ಬರುತ್ತೆ. ಇಲ್ಲಾಂದರೆ ಉಪ್ಪಿನ ಪ್ರಮಾಣ ಜಾಸ್ತಿ ಆಗಿಬಿಟ್ರೆ ಟೇಸ್ಟು ಅಷ್ಟು ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಈ ಉಪ್ಪು ಸ್ವಲ್ಪ ಕಡಿಮೆ ಹಾಕ್ಕೊಂಡು ಸಕ್ಕರೆನ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ಟೇಸ್ಟಿನ ಚೆನ್ನಾಗಿ ಬರುತ್ತೆ. ಸ್ವಲ್ಪ ಖಾರಕ್ಕೆ ಒಣ ಖಾರನ ಹಾಕೋತಾ ಇದ್ದೀನಿ. ಇದಕ್ಕೆ ಮೆಣಸಿನ್ಕಾಯಿ ಹಾಕ್ಕೊಂಡ್ರೆ ಅಷ್ಟು ಟೇಸ್ಟು ಚೆನ್ನಾಗಿ ಬರೋದಿಲ್ಲ. ಸೊ ಹಾಗಾಗಿ ನಾನು ಒಣ ಖಾರನ ಹಾಕೋತಾ ಇದ್ದೀನಿ. ಹಾಗೆ ಒಂದು ಸ್ವಲ್ಪ ಅರಿಶಿನ ಹಾಕೊಳ್ಳೋಣ. ಇವಾಗ ಇದಕ್ಕೆ ರೈಸ್ನ ಆ್ಯಡ್ ಮಾಡ್ಕೊಳ್ಳೋಣ. ಎಲ್ಲ ಸರಿಯಾಗಿ ಮಿಕ್ಸ್ ಮಾಡ್ಕೋಬೇಕು. ಸೊ ಇವಾಗ ಇದನ್ನು ಫಸ್ಟು ನಾನು ತಿನ್ನೋದಕ್ಕಿಂತ ನಮ್ಮಮ್ಮನಿಗೆ ಕೊಟ್ಬಿಟ್ಟು ಟೇಸ್ಟ್ ಹೇಗಿದೆ ಅಂತ ನೋಡೋಣ. ಯಾಕಂದರೆ ಯೂಸ್ವಲಾಗಿ ನಮ್ಮ ಮಮ್ಮಿ ಜಾಸ್ತಿ ಚಿತ್ರಾನ್ನನೇ ಇಷ್ಟಪಡೋದು, ಈ ಥರ ಒಂದು ಸ್ವಲ್ಪ ಕಮ್ಮಿ ತಿನ್ನೋದು. ಬಟ್ ಮಾಡಿದ್ದೀನಲ್ವ, ಇವಾಗ ನಾನು ಇದನ್ನು ತುಂಬ ಸಲ ಮಾಡ್ತೀನಿ. ನಂಗೆ ತಿನ್ಬೇಕು ಅನ್ನಿಸ್ದಾಗೆಲ್ಲ ನಾನು ಜಾಸ್ತಿ ಚಿತ್ರಾನ್ನಕ್ಕಿಂತ ಇದೇ ಥರ ರೈಸ್ನ ಮಾಡ್ಕೊಂಡು ತಿನ್ನೋದು. ಸೊ ನಮ್ಮ ಅಮ್ಮನಿಗೆ ಕೊಟ್ಬಿಟ್ಟು ನೋಡ್ತೀನಿ ಹೇಗಾಗಿದೆ ಟೇಸ್ಟು ಅಂತ. ಚೆನ್ನಾಗಿ ಬಂದಿರುತ್ತೆ ಇದು ಕೂಡ ಟೇಸ್ಟ್. ನಂಗೆ ಭಾಳ ಫೇವ್ರೇಟ್ ಈ ಥರ ಚಿತ್ರಾನ್ನಕ್ಕಿಂತ ಇದೇ ಭಾಳ ಫೇವ್ರೇಟ್ ಅಂತ ಅನಿಸುತ್ತೆ ನನಗೆ. ಅನಿಸುತ್ತೆ ಅಲ್ಲ, ನಂಗೆ ಫೇವ್ರೇಟ್ ರೈಸ್ ಐಟಮ್ಸ್ ಎಲ್ಲ ನಂಗೆ ಜಾಸ್ತಿ, ರೈಸ್ ಐಟಮ್ಸ್ ಅಂದ್ರೇ ನಂಗೆ ಜಾಸ್ತಿ ಇಷ್ಟ. ಸೊ ಹಾಗಾಗಿ ಅದರಲ್ಲಿ ಈ ಥರ ವೆರೈಟಿ ಮಾಡ್ಕೊಂಡು ತಿನ್ನೋದಕ್ಕಂತೂ ಇನ್ನೂ ಟೇಸ್ಟು ತುಂಬಾ ಇಷ್ಟ ಆಗುತ್ತೆ. ಸೊ ಜಾಸ್ತಿ ಮಸಾಲೆ ಯೂಸ್ ಮಾಡೋದಕ್ಕಿಂತ ಈ ಥರ ವೆರೈಟಿಯಲ್ಲಿ ಸ್ವಲ್ಪ ಮಸಾಲೆನೇ ಯೂಸ್ ಮಾಡಿಕೊಂಡು ಅಡುಗೆನ ಮಾಡಿದ್ರೆ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ಸೊ ಚಿತ್ರಾನ್ನ ರೆಡಿಯಾಗಿದೆ. ಇವಾಗ ನಮ್ಮ ಅಮ್ಮನಿಗೆ ಕೊಟ್ಬಿಟ್ಟು ಟೇಸ್ಟ್ ಹೇಗಿದೆ ಅಂತ ನೋಡೋಣ. ಸೋಮವಾರ ಎಲ್ಲ ನಮ್ಮ ಮಮ್ಮಿ ಇದು ಒಪ್ಪತ್ತು. ಸೊ ಹಾಗಾಗಿ ಅವ್ರು ತಿನ್ನಲ್ಲ ಅಂತಂದ್ರು. ಸೊ ನಾನೇ ನೋಡ್ಬಿಟ್ಟು ಟೇಸ್ಟ್ ಹೇಗಾಗಿದೆ ಅಂತ ಹೇಳ್ತೀನಿ ಇವಾಗ. ಸೂಪರ್ ಬಂದಿದೆ. ಯೂಸ್ವಲ್ ಆಗಿ ಯಾವಾಗಲೂ ಟೇಸ್ಟ್ ತುಂಬಾ ಚೆನ್ನಾಗೇ ಬರುತ್ತೆ. ಸೊ ನೀವು ಕೂಡ ಒಂದ್ಸಲ ಮಾಡಿ ಟ್ರೈ ಮಾಡಿ. ಹಾಗೆ ಮಾಡಿದ್ಮೇಲೆ ಹೇಗಾಗಿದೆ ಅಂತ ಕಮೆಂಟ್ ಮಾಡ್ಕೊತೀನಿ. ನೀವು ಕೂಡ, ನೀವು ಯಾರು ನಾ ಮಾಡಿರೋ ಅಡುಗೆನ ಟ್ರೈ ಮಾಡೋದಿಲ್ಲಪ್ಪ, ಯಾಕೆ ಅಂತ ನಂಗೆ ಗೊತ್ತಿಲ್ಲ. ಟ್ರೈ ಮಾಡಿ ಒಂದ್ಸಲ. ಈ ಥರ ವೆರೈಟಿ ಟ್ರೈ ಮಾಡ್ತಾ ಇರಬೇಕು. ಇದರಲ್ಲಿ ಸಿಗೋ ಈ ಉದ್ದಿನಬೇಳೆ ಹಾಗೆ ಇದರಲ್ಲಿ ಅವರೆಕಾಳು ಎಷ್ಟು ಟೇಸ್ಟ್ ಕೊಡುತ್ತೆ ಅಂತೀರ. ಸೊ ಇವಾಗ ನಮ್ಮ ಕಡೆ ಅಂತೂ ಚಳಿಗಾಲ ಸ್ಟಾರ್ಟ್ ಆಗೈತಿ. ಸ್ವೆಟ್ರೆಲ್ಲ ರೆಡಿ ಆಗಿಬಿಡ್ತು. ಯಾಕಂದ್ರೆ ನಾವು ಅಡವ್ಯಾಗಿರ್ತೇವಲ್ಲ. ಸೊ ಹೀಗಾಗಿ ಜೈ ಶ್ರೀರಾಮ್, ಚಳಿ ಅಂತೂ ಸ್ಟಾರ್ಟ್ ಆಯ್ತು. ಸೊ ನಾನು ಮಾಡಿರೋ ಚಿತ್ರಾನ್ನ ನೋಡಿದ್ರಲ್ಲ ಹೇಗಾಗಿತ್ತು ಅಂತ. ಯೂಸ್ವಲಿ ಅದಕ್ಕೆ ಸಕ್ಕರೆ ಸ್ವಲ್ಪ ಜಾಸ್ತಿ ಆದರೆ ಟೇಸ್ಟು ಚೆನ್ನಾಗೇ ಬರುತ್ತೆ. ಸೊ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿ ಬಂದಿತ್ತು. ಹಾಗೆ ನೀವು ಒಂದ್ಸಲ ಟ್ರೈ ಮಾಡಿಬಿಟ್ಟು ಹೇಗಾಗಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ. ನಾಳೆ ಫಂಕ್ಷನ್ ಅಲ್ವ, ಸೊ ನೇಲ್ ಪಾಲಿಶ್ ಎಲ್ಲ ಹಾಕ್ಕೊಂಡ್ವಿ ಇವಾಗ ನಾವು. ಸೊ ಬನ್ನಿ, ನಮ್ಮ ತಮ್ಮನೂ ಹಾಕೊಂಡ ನೇಲ್ ಪಾಲಿಶ್, ಅವನು ತೋರಿಸ್ತೀನಿ ನಿಮಗೆ. ತಮ್ಮನ ನೀನೇ ಅನ್ಕೋಬಿಟ್ಟೆನ. ನೀ ತೋರ್ಸು. ಇಲ್ಲಿ ಹಚ್ಕೊಂಡ ನೋಡು, ತೋರ್ಸು. ಹೋಗ್ಸೊಂಬಿಟ್ಟಿ ಅಲ್ಲ. ಅರೇ ಬಾಬಾ, ಹೇಳು ನನ್ನ ಚಾನಲ್ ಸಬ್ಸ್ಕ್ರೈಬರ್ ಅಂತ ಹೇಳು. ಹೇಳಕ್ ಬರೋದಿಲ್ಲ ಅವ್ರಿಗೆ. ಹೇಳು, ನೀನೇ ಹೇಳು. ನೋಡಿದ್ರಲ್ಲ, ವಿಡಿಯೋ ಇಷ್ಟ ಆದ್ರೆ ಮತ್ತೆ ಸಿಗ್ತೀವಿ ಮುಂದಿನ ವಿಡಿಯೋದಲ್ಲಿ. ಬಾಯ್.